ಕೆಲವೊಮ್ಮೆ ನೋಡಿ, ಒಂದೇ ಒಂದು ಸೆಕೆಂಡ್ ಸಾಕು ನಮ್ಮ ಇಡೀ ದಿನ ಹಾಳಾಗೋಕೆ, ಅಲ್ವಾ? ಹೌದು, ಖಂಡಿತ. ಯಾರೋ ಏನೋ ಅಂದ್ಬಿಡ್ತಾರೆ, ಅಥವಾ ಟ್ರಾಫಿಕ್ನಲ್ಲಿ ಏನೋ ಆಗುತ್ತೆ, ಮುಗೀತು. ಆಮೇಲೆ ತಲೆಯೊಳಗೆ ಅದೇ ಶುರು. ಆ ಒಂದು ಕ್ಷಣದ ಸಿಟ್ಟು, ಬೇಜಾರು ಘಂಟೆಗಟ್ಲೆ ನಮ್ಮ ಮನಸ್ಸಿನ ಶಾಂತಿಯನ್ನೇ ಕಿತ್ಕೊಂಡ್ಬಿಡತ್ತೆ. ಹೌದು, ಇದು ನಮ್ಮೆಲ್ಲರ ಅನುಭವ. ಆದ್ರೆ ನಾವಿವತ್ತು ಚರ್ಚಿಸೋಕೆ ಅಂತ ತಗೊಂಡಿರೋ ಈ ಮೂಲ ಸಾಮಗ್ರಿ ಇದೆಯಲ್ಲ, ಅದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳುತ್ತೆ. ಅದೇ ಆ ಒಂದು ಸೆಕೆಂಡನ್ನ ನಾವು ನಮ್ಮ ದಿನವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಬದಲು ಅದನ್ನ ಉಳಿಸ್ಕೊಳ್ಳೋಕೆ ಅಥವಾ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕೆ ಬಳಸಬಹುದಾ? ಓ, ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಒಂದೇ ಸೆಕೆಂಡಲ್ಲಿ ದಿನವನ್ನ ಉಳಿಸ್ಕೊಳ್ಳೋದಾ? ಅದು ಹೇಗೆ? ಅದಕ್ಕಾಗಿಯೇ ನಮ್ಮ ಹತ್ರ ಒಂದು ಕಥೆ ಇದೆ, ಅರ್ಜುನ್ ಅನ್ನೋ ವ್ಯಕ್ತಿಯ ಕಥೆ. ಓಕೆ. ಈ ಕಥೆ ಮೂಲಕ ಒಂದು ಸಣ್ಣ ದೃಷ್ಟಿಕೋನದ ಬದಲಾವಣೆ ದೊಡ್ಡ ಸಮಸ್ಯೆಗಳನ್ನ, ಮನಸ್ತಾಪಗಳನ್ನ ಹೇಗೆ ನಿವಾರಿಸಬಹುದು ಅಂತ ನೋಡೋಣ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಇದು, ಆ ಒಂದು ಸೆಕೆಂಡಿನ ಮ್ಯಾಜಿಕ್ ಅನ್ನ ನಮ್ಮ ಜೀವನದಲ್ಲಿ ಹೇಗೆ ಬಳಸುವುದು ಅಂತ ತಿಳ್ಕೊಳ್ಳೋದು. ಸರಿ, ಹಾಗಾದ್ರೆ ತಡ ಯಾಕೆ, ಶುರು ಮಾಡೋಣ. ಏನಿದು ಅರ್ಜುನ್ ಕಥೆ? ಅವನಿಗೆ ಎದುರಾದ ಪರೀಕ್ಷೆ ಯಾವುದು? ಅರ್ಜುನೊಬ್ಬ ಶಾಂತ ಸ್ವಭಾವದ ವ್ಯಕ್ತಿ. ಒಂದಿನ ಆಫೀಸಲ್ಲಿ ಒಂದು ಮೀಟಿಂಗ್ ನಡೀತಿರುತ್ತೆ. ಎಲ್ಲರ ಮುಂದೆ ಅವನ ಸಹೋದ್ಯೋಗಿಯೊಬ್ಬ ಅವನನ್ನು ತುಂಬಾನೇ ಕಟುವಾಗಿ, ಆಕ್ಚುಲಿ ವೈಯಕ್ತಿಕವಾಗಿ ಟೀಕೆ ಮಾಡ್ಬಿಡ್ತಾನೆ. ಓ, ಒಮ್ಮೆ ಅಲ್ಲ, 2 ಬಾರಿ. ಅಬ್ಬಾ, ಎಲ್ಲರ ಮುಂದೆ ಈ ರೀತಿ ಆದಾಗ ಆಗೋ ಅವಮಾನ, ಸಿಟ್ಟು ಇದೆಯಲ್ಲ, ಅದನ್ನ ತಡ್ಕೊಳ್ಳೋದಂದ್ರೆ ತುಂಬಾ ಕಷ್ಟ. ತಕ್ಷಣ ಏನಾದ್ರೂ ವಾಪಸ್ ಅನ್ಬೇಕು ಅಂತ ಅನಿಸುತ್ತೆ. ಎಕ್ಸಾಕ್ಟ್ಲಿ. ನನ್ ತಪ್ಪಿಲ್ಲ, ನಿಂದೇ ತಪ್ಪು ಅಂತ ಸಮರ್ಥಿಸ್ಕೊಳ್ಳೋಕೆ ಮನ್ಸು ಹಪಹಪಿಸುತ್ತೆ. ಅರ್ಜುನ್ ಏನ್ ಮಾಡ್ದ? ಅದೇ ಸಾಮಾನ್ಯ ಪ್ರತಿಕ್ರಿಯೆ. ಅರ್ಜುನನ ಮನಸ್ಸಿನಲ್ಲೂ ಇದು ಅನ್ಯಾಯ, ನಾನೇನ್ ತಪ್ಪು ಮಾಡ್ದೆ ಅನ್ನೋ ಆಲೋಚನೆಗಳ ಅಲೆ ಏಳುತ್ತೆ. ಖಂಡಿತ. ಆದ್ರೆ ಅವನು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಅವನು 1 ಸೆಕೆಂಡ್ ನಿಲ್ತಾನೆ. ಜಸ್ಟ್ 1 ಸೆಕೆಂಡ್ ಅಷ್ಟೇ. ಆ ಒಂದು ಕ್ಷಣದ ನಿಲುಗಡೆ. ಆಮೇಲೆ ಆ 1 ಸೆಕೆಂಡಿನ ಗ್ಯಾಪ್ ಇದೆಯಲ್ಲ, ಅದು ನಮ್ಮ ಮೆದುಳಿನರೋ ಆ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತೀವಲ್ಲ, ಹೌದು, ಅದಕ್ಕೆ ಒಂದು ರೀತಿ ಬ್ರೇಕ್ ಹಾಕಿದಾಗೆ. ನಮ್ಮ ಮೆದುಳು ಅಪಾಯವನ್ನು ಗ್ರಹಿಸಿದಾಗ ತಕ್ಷಣ ರಿಯಾಕ್ಟ್ ಮಾಡೋಕೆ ಸಿದ್ಧವಾಗುತ್ತೆ. ಆ ರಿಯಾಕ್ಷನ್ ಅನ್ನ ತಡೆಯೋಕೆ ಈ 1 ಸೆಕೆಂಡ್ ವಿರಾಮ ಸಹಾಯ ಮಾಡುತ್ತೆ. ಆ ವಿರಾಮದಲ್ಲಿ ಅರ್ಜುನನಿಗೆ ತಾನು ಅಭ್ಯಾಸ ಮಾಡ್ತಿದ್ದ ಒಂದು ಸ್ಮೃತಿ ಜಾಗೃತವಾಗುತ್ತೆ. ಯಾವ ಸ್ಮೃತಿ ಅದು? ನಾನು ಶಾಂತವಾಗಿರ್ಬೇಕು ಅಂತ ಅವನೇ ಹೇಳ್ಕೊಳ್ತಾನಾ? ಅದಕ್ಕಿಂತ ಆಳವಾದದ್ದು. ಅವನಿಗೆ ನೆನಪಾಗಿದ್ದು, ನಾನು ಆತ್ಮ, ನನ್ನ ನಿಜವಾದ ಸ್ವಭಾವ ಶಾಂತಿ. ಓಕೆ. ನನ್ನ ಮುಂದೆ ನಿಂತಿರುವ ವ್ಯಕ್ತಿಯೂ ಒಬ್ಬ ಆತ್ಮ. ಅವರು ತಮ್ಮ ಸಂಸ್ಕಾರಗಳ, ಅಂದ್ರೆ ತಮ್ಮ ಹಳೆಯ ಅನುಭವಗಳ ಮತ್ತು ಅಭ್ಯಾಸಗಳ ಆಧಾರದ ಮೇಲೆ ಹೀಗೆ ವರ್ತಿಸ್ತಿದ್ದಾರೆ ಅಂತ. ಇದು ಕೇವಲ ಒಂದು ಯೋಚನೆಯಲ್ಲ, ಇದು ಇಡೀ ಸನ್ನಿವೇಶವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಇದು ಕೇಳೋ ಛಲ ಇದೆ. ಅದೇ ಅಷ್ಟು ಕೋಪದಲ್ಲಿ, ಅವಮಾನದಲ್ಲಿರುವಾಗ ನಾನು ಆತ್ಮ, ಅವರು ಆತ್ಮ ಅಂತ ನೆನಪಿಸ್ಕೊಳ್ಳೋದು ಎಷ್ಟು ಪ್ರಾಕ್ಟಿಕಲ್? ಇದೆಲ್ಲ ಆಗೋ ಮಾತೇನಾ? ಒಳ್ಳೆ ಪ್ರಶ್ನೆ. ಖಂಡಿತ ಇದು ಒಂದೇ ದಿನದಲ್ಲಿ ಬರುವಂಥದ್ದಲ್ಲ. ಇದೊಂದು ಅಭ್ಯಾಸ. ಸರಿ. ಮೊದಲೇ ಮನಸ್ಸಿಗೆ ಈ ರೀತಿಯ ಚಿಂತನೆಯನ್ನು ಕೊಟ್ಟು ತರಬೇತಿ ನೀಡಿರಬೇಕು. ಇದನ್ನ ಸೈಕಾಲಜಿಯಲ್ಲಿ ಕಾಗ್ನೇಟಿವ್ ರೀಫ್ರೇಮಿಂಗ್ ಅಂತ ಕರೀತಾರೆ. ಕಾಗ್ನೇಟಿವ್ ರೀಫ್ರೇಮಿಂಗ್ ಅಂದ್ರೆ ಘಟನೆ ಬದಲಾಗಲ್ಲ, ಆದ್ರೆ ಆ ಘಟನೆಯನ್ನು ನೋಡು ನಮ್ಮ ಕನ್ನಡಕವನ್ನೇ ನಾವು ಬದಲಾಯಿಸೋದು. ಆ ಸಹೋದ್ಯೋಗಿ ಕೆಟ್ಟವನು ಅನ್ನೋ ಕನ್ನಡಕದ ಬದಲು ತನ್ನದೇ ಆದ ಕಾರಣಗಳಿಂದ ನೋವಿನಲ್ಲಿರುವ ಆತ್ಮ ಅನ್ನೋ ಕನ್ನಡಕದಲ್ಲಿ ನೋಡಿದಾಗ ನಮ್ಮ ಪ್ರತಿಕ್ರಿಯೆ ತಾನಾಗೇ ಬದಲಾಗುತ್ತೆ. ಓಕೆ, ಹಾಗಾದ್ರೆ ಅರ್ಜುನ್ ದೃಷ್ಟಿಕೋನ ಬದಲಾಯಿಸ್ಕೊಂಡ. ಅದ್ರಿಂದ ಏನಾಯ್ತು? ಆ ಸಹೋದ್ಯೋಗಿ ಸುಮ್ನಾದನಾ? ಅರ್ಜುನನ ಒಳಗಿನ ಸ್ಥಿತಿ ಬದಲಾದಾಗ ಅವನ ಮುಖಭಾವ, ಅವನ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಶಾಂತವಾಯಿತು. ಓ. ಅವನು ಕೋಪದಿಂದ ಕೆಂಪಾಗ್ಲಿಲ್ಲ ಅಥವಾ ವಾದಿಸಲಿಲ್ಲ. ಇದರಿಂದಾಗಿ ಆ ಸಹೋದ್ಯೋಗಿಯ ಕೋಪಕ್ಕೆ ಇನ್ನಷ್ಟು ಇಂಧನ ಸಿಗ್ಲಿಲ್ಲ. ಅಂದ್ರೆ ಬೆಂಕಿಗೆ ತುಪ್ಪ ಸುರಿಯೋ ಬದಲು ನೀರ್ ಸುರಿದ ಹಾಗೆ ಆಯ್ತು. ಎಕ್ಸಾಕ್ಟ್ಲಿ. ಆ ದೊಡ್ಡ ಸಂಘರ್ಷವಾಗಬೇಕಿದ್ದ ಪರಿಸ್ಥಿತಿ ತಣ್ಣಗಾಯ್ತು. ಸರಿ, ಇದನ್ನ ಸ್ವಲ್ಪ ಇನ್ನಷ್ಟು ಆಳವಾಗಿ ನೋಡೋಣ. ಮೂಲದಲ್ಲಿ ಒಂದು ಮಾತು ಹೇಳಲಾಗಿದೆ, 1 ಸೆಕೆಂಡ್ನಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತಿಸಿ. ಹೌದು. ಇದು ಕೇಳೋಕೆ ತುಂಬಾ ಆದರ್ಶ ಅನ್ಸ್ಬೋದು. ಯಾರಾದ್ರೂ ನಮ್ಗೆ ಬೈದ್ರೆ ಅದನ್ನ ಉಪಕಾರ ಅಂತ ಹೇಗೆ ಅಂದ್ಕೊಳ್ಳೋದು? ಇದು ನಮ್ಮ ಭಾವನೆಗಳನ್ನ ಅದುಮಿಟ್ಕೊಂಡ ಹಾಗೆ ಆಗಲ್ವಾ? ಅಥವಾ ಅವರ ತಪ್ಪನೇ ಸರಿ ಅಂದ ಹಾಗೆ ಆಗಲ್ವಾ? ಇಲ್ಲ, ಖಂಡಿತ ಇಲ್ಲ. ಅಪಕಾರವನ್ನು ಉಪಕಾರವಾಗಿ ಪರಿವರ್ತಿಸುವುದು ಅಂದ್ರೆ ಆ ವ್ಯಕ್ತಿ ನಮ್ಗೆ ಕೆಟ್ಟದು ಮಾಡಿದ್ರೂ
ಆ ಘಟನೆಯನ್ನು ನಾವು ನಮ್ಮ ಬೆಳವಣಿಗೆಗೆ ಒಂದು ಅವಕಾಶವಾಗಿ ಬಳಸಿಕೊಳ್ಳುವುದು. ಬೆಳವಣಿಗೆಗೆ ಅವಕಾಶವಾಗಿ? ಹೌದು. ಇಲ್ಲಿ ಉಪಕಾರ ಅಂದ್ರೆ ಮೊದಲನೇದಾಗಿ ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವ ಮೂಲಕ ನಮಗೆ ನಾವೇ ಉಪಕಾರ ಮಾಡಿಕೊಳ್ಳುವುದು. ಅಂದ್ರೆ ನಮ್ಮ ರಿಯಾಕ್ಷನ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೇ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಉಪಕಾರ. ನಿಖರವಾಗಿ. ಎರಡನೇದಾಗಿ ನಾವು ಸಾಮಾನ್ಯವಾಗಿ ಅಯ್ಯೋ ನನಗೆ ಹೀಗಂದ್ಬಿಟ್ರಲ್ಲ ಅನ್ನೋ ವಿಕ್ಟಿಮ್ ಮನಸ್ಥಿತಿಗೆ ಹೋಗ್ಬಿಡ್ತೀವಿ. ಹೌದು, ಅದು ನಿಜ. ಈ 1 ಸೆಕೆಂಡಿನ ತಂತ್ರ ನಮ್ಮನ್ನು ವಿಕ್ಟಿಮ್ ಸ್ಥಾನದಿಂದ ತೆಗೆದು ಒಬ್ಬ ವೀಕ್ಷಕನ ಅಂದ್ರೆ ಅಬ್ಸರ್ವರ್ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಓಕೆ. ಆಗ ಈ ವ್ಯಕ್ತಿ ಯಾಕೆ ಹೀಗೆ ವರ್ತಿಸ್ತಿದ್ದಾರೆ ಅಂತ ನಾವು ವಸ್ತುನಿಷ್ಠವಾಗಿ ಯೋಚಿಸೋಕೆ ಸಾಧ್ಯವಾಗುತ್ತೆ. ಆಗ ನಮಗೆ ಸಿಟ್ಟು ಬರೋ ಬದಲು ಬಹುಶಃ ಅವರ ಬಗ್ಗೆ ಕರುಣೆ ಬರಬಹುದು. ಆದ್ರೆ ಎಲ್ಲರೂ ಹೀಗೆ ಪ್ರತಿಕ್ರಿಯಿಸುವುದಿಲ್ವಲ್ಲ. ಕೆಲವೊಮ್ಮೆ ನಮ್ಮ ಶಾಂತಿ ಎದುರಿನವರನ್ನು ಇನ್ನಷ್ಟು ಕೆರಳಿಸಬಹುದು. ಏನು ನಾನಿಷ್ಟು ಮಾತಾಡ್ತಿದ್ರೆ ಸುಮ್ನೆ ಇದ್ಯಲ್ಲ ಅಂತ ಜಗಳಕ್ಕೆ ಬರಬಹುದು. ಆವಾಗೇನ್ ಮಾಡೋದು? ಖಂಡಿತ ಆ ಸಾಧ್ಯತೆ ಇದ್ದೇ ಇರುತ್ತೆ. ಇಲ್ಲಿ ನೆನಪಿಡಬೇಕಾದದ್ದು ನಮ್ಮ ಮೊದಲ ಗುರಿ ಎದುರಿನವರನ್ನು ಬದಲಾಯಿಸುವುದಲ್ಲ. ಓಕೆ. ನಮ್ಮ ಆಂತರಿಕ ಸ್ಥಿತಿಯನ್ನು ಸ್ಥಿರವಾಗಿಟ್ಟುಕೊಳ್ಳೋದು. ಹೊರಗಿನ ಪರಿಸ್ಥಿತಿ ತಕ್ಷಣ ಬದಲಾಗದೇ ಇರಬಹುದು, ಆದರೆ ನಮ್ಮೊಳಗಿನ ಯುದ್ಧ ತಕ್ಷಣ ನಿಲ್ಲುತ್ತೆ. ಆಹಾ. ಇದೇ ಮೊದಲ ಗೆಲುವು. ನಮ್ಮ ಶಾಂತಿಯನ್ನು ನೋಡಿ ಅವರು ಇನ್ನಷ್ಟು ಕೆರಳಿದ್ರೆ ಆ ಪರಿಸ್ಥಿತಿಯಿಂದ ಸೌಜನ್ಯಯುತವಾಗಿ ದೂರ ಸರಿಯುವುದು ಕೂಡ ಒಂದು ಜಾಣತನದ ಪ್ರತಿಕ್ರಿಯೆಯೇ. ಸರಿ. ಎಲ್ಲಕ್ಕಿಂತ ಮುಖ್ಯ, ಅವರ ವರ್ತನೆ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಆಗಬಾರದು. ಇದು ಬಹಳ ಬಹಳ ಮುಖ್ಯವಾದ ಮಾತು. ಸರಿ, ಅರ್ಜುನನ ಕಥೆ ಇಲ್ಲಿಗೆ ಮುಗಿಲಿಲ್ಲ ಅನ್ಸುತ್ತೆ. ಆಫೀಸ್ ಪರೀಕ್ಷೆ ಆಯ್ತು, ಮುಂದೆ? ಹೌದು. ಕೆಲವು ದಿನಗಳ ನಂತರ ಅವನಿಗೆ ಮತ್ತೊಂದು ಪರೀಕ್ಷೆ ಎದುರಾಗುತ್ತೆ. ಈ ಬಾರಿ ಮನೆಯಲ್ಲಿ. ಒಬ್ಬ ಕುಟುಂಬದ ಸದಸ್ಯರು ಬಹಳ ಭಾವನಾತ್ಮಕವಾಗಿ ಕಠಿಣವಾಗಿ ಮಾತಾಡ್ತಾರೆ. ಮನೆಯಲ್ಲಿರೋದು ಇನ್ನೂ ಕಷ್ಟ ಅಲ್ವಾ? ಯಾಕಂದ್ರೆ ಆಫೀಸ್ನಲ್ಲಿ ಒಂದು ವೃತ್ತಿಪರತೆಯ ಗೆರೆ ಇರುತ್ತೆ. ಕರೆಕ್ಟ್. ಮನೆಯಲ್ಲಿ ಹಾಗಲ್ಲ. ಹಳೆಯ ಇತಿಹಾಸ, ಭಾವನಾತ್ಮಕ ಸಂಬಂಧಗಳು ಎಲ್ಲವೂ ಇರೋದ್ರಿಂದ ಸಣ್ಣ ವಿಷಯವೂ ದೊಡ್ಡದಾಗೋ ಸಾಧ್ಯತೆ ಹೆಚ್ಚು. ನಿಜ. ಹತ್ತಿರದ ಸಂಬಂಧಗಳಲ್ಲಿ ಇಂಥ ಪರೀಕ್ಷೆಗಳು ಹೆಚ್ಚು ಕಠಿಣ. ಇಲ್ಲೂ ಕೂಡ ಅರ್ಜುನ್ ಅದೇ ತಂತ್ರವನ್ನ ಬಳಸ್ತಾನೆ. ತಕ್ಷಣ ಪ್ರತಿಕ್ರಿಯಿಸದೆ ಒಂದು ಕ್ಷಣ ನಿಲ್ಲುತ್ತಾನೆ. ಆ ಒಂದು ಕ್ಷಣದ ವಿರಾಮ ಅವನಿಗೆ ಮತ್ತೆ ತನ್ನ ಸ್ಮೃತಿಗೆ ಮರಳಲು ಅವಕಾಶ ಕೊಡುತ್ತೆ. ಈ ಬಾರಿ ಅವನಿಗೆ ಯಾವ ಸ್ಮೃತಿ ಬರುತ್ತೆ? ಮತ್ತೆ ನಾನು ಆತ್ಮ ಅಂತಾನ? ಈ ಬಾರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವನಿಗೆ ಒಬ್ಬ ತಂದೆಯ ಸ್ಮೃತಿ ಬರುತ್ತೆ. ತಂದೆಯ ಸ್ಮೃತಿ? ಹೌದು. ಇಲ್ಲಿ ತಂದೆ ಅಂದ್ರೆ ಕೇವಲ ಲೌಕಿಕ ಸಂಬಂಧವಲ್ಲ, ಅದೊಂದು ಮನಸ್ಥಿತಿ. ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವ, ಮಕ್ಕಳ ತಪ್ಪುಗಳನ್ನು ಕ್ಷಮಿಸುವ, ಎಲ್ಲರನ್ನೂ ಪಾಲನೆ ಮಾಡುವ ಒಂದು ವಿಶಾಲವಾದ ದೊಡ್ಡ ಮನಸ್ಸಿನ ಭಾವನೆ. ಅಂದ್ರೆ ಆ ಕುಟುಂಬ ಸದಸ್ಯರ ವರ್ತನೆಯನ್ನು ಒಂದು ಮಗುವಿನ ಹಠಮಾರಿ ವರ್ತನೆಯಂತೆ ನೋಡುವುದಾ? ಒಂದು ರೀತಿಯಲ್ಲಿ ಹೌದು. ಆ ಸ್ಮೃತಿಯಿಂದ ಒಂದು ಶ್ರೇಷ್ಠ ಗುಣ ಹೊರಹೊಮ್ಮುತ್ತೆ. ಅದೇ ದಯೆ. ದಯೆ. ಆ ಕ್ಷಣದಲ್ಲಿ ಅವನು ಯೋಚಿಸುವುದು, ಈ ಆತ್ಮವು ತನ್ನ ಸಂಸ್ಕಾರದ ಪ್ರಕಾರ ಪಾತ್ರ ನಿರ್ವಹಿಸುತ್ತಿದೆ, ಬಹುಶಃ ನೋವಿನಲ್ಲಿದೆ. ಆದರೆ ಶ್ರೇಷ್ಠ ಸಂಸ್ಕಾರವನ್ನು, ಪ್ರೀತಿಯನ್ನು ತೋರಿಸುವುದು ನನ್ನ ಪಾತ್ರ. ಅವನು ಅವರ ಮಾತಿಗೆ ರಿಯಾಕ್ಟ್ ಮಾಡೋ ಬದಲು ಅವರ ಹಿಂದಿರುವ ನೋವಿಗೆ ಮೌನವಾಗಿ ರೆಸ್ಪಾಂಡ್ ಮಾಡ್ತಾನೆ. ಹಾಗಾದ್ರೆ ಹೊರಗಿನ ಪರಿಸ್ಥಿತಿ ತಕ್ಷಣ ಬದಲಾಗದಿದ್ದರೂ ಅವನೊಳಗಿನ ಗೆಲುವು ತಕ್ಷಣ ಸಿಗುತ್ತೆ. ಅವನ ಮನಸ್ಸು ಶಾಂತವಾಗಿರುತ್ತೆ. ಪರ್ಫೆಕ್ಟ್. ಇದನ್ನೇ ಮೂಲದಲ್ಲಿ ವಿಘ್ನಜೀತ ಸ್ಥಿತಿ ಅಂತ ಹೇಳಿರೋದಲ್ವಾ? ವಿಘ್ನ ಹೊರಗಿದ್ದರೂ ಅದು ನಮ್ಮನ್ನು ಸೋಲಿಸಲು ಸಾಧ್ಯವಾಗದ ಸ್ಥಿತಿ. ನೀವು ಅದನ್ನ ಸರಿಯಾಗಿ ಗ್ರಹಿಸಿದ್ದೀರಿ. ಬಿರುಗಾಳಿ ನಮ್ಮ ಸುತ್ತ ಇರಬಹುದು, ಆದರೆ ನಮ್ಮೊಳಗಿನ ದೀಪ ಆರಿಹೋಗದಂತೆ ನೋಡಿಕೊಳ್ಳುವುದೇ ವಿಘ್ನಜೀತ ಸ್ಥಿತಿ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಮೂಲದಲ್ಲಿ ಹೀಗೆ ಹೇಳಲಾಗಿದೆ: ಹೆಚ್ಚಿನ ವಿಘ್ನಗಳು ಸನ್ನಿವೇಶಗಳಿಂದ ಉದ್ಭವಿಸುವುದಿಲ್ಲ, ಬದಲಾಗಿ ನಮ್ಮ ದೇಹಧಾರಿ ದೃಷ್ಟಿಯಿಂದ ಹುಟ್ಟುತ್ತವೆಯಂಟ. ಈ ದೇಹಧಾರಿ ದೃಷ್ಟಿ ಅಂದ್ರೆ ಏನು? ದೇಹಧಾರಿ ದೃಷ್ಟಿ ಅಂದ್ರೆ ವ್ಯಕ್ತಿಗಳನ್ನು ಕೇವಲ ಅವರ ದೇಹ, ವರ್ತನೆ ಮತ್ತು ಅವರ ಪಾತ್ರಗಳ ಮೂಲಕ ನೋಡುವುದು. ನಾವು ಸುಲಭವಾಗಿ ಜನರಿಗೆ ಲೇಬಲ್ ಹಚ್ಬಿಡ್ತೀವಿ. ಇವನೊಬ್ಬ ಸಿಡುಮುಂಜಿ, ಅವಳು ತುಂಬಾನೇ ಸ್ವಾರ್ಥಿ, ಇವರು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಾರೆ, ಹೀಗೆ. ಹೌದು. ಒಮ್ಮೆ ಆ ಲೇಬಲ್ ಹಚ್ಚಿದ್ಮೇಲೆ ಅವರು ಏನೇ ಮಾಡಿದ್ರೂ ನಾವು ಅದೇ ಕಣ್ಣಾಕದಲ್ಲಿ ನೋಡ್ತೀವಿ. ಕರೆಕ್ಟ್. ಅವರು ಒಳ್ಳೇದ್ ಮಾಡಿದ್ರು ಇವತ್ ಯಾಕೋ ನಾಟಕ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳುವ ಸಾಧ್ಯತೆಯೇ ಹೆಚ್ಚು. ಟ್ರಾಫಿಕ್ನಲ್ಲೂ ಅಷ್ಟೇ. ಯಾರಾದ್ರೂ ನಮ್ ಮುಂದೆ ಕಟ್ಟೊಡ್ದ್ರೆ ತಕ್ಷಣ ಅವನನ್ನ ಕೆಟ್ಟ ಡ್ರೈವರ್ ಅಂತ ಲೇಬಲ್ ಮಾಡ್ತೀವಿ. ಆದ್ರೆ ಅವರು ಆಂಬ್ಯುಲೆನ್ಸ್ ಹಿಂದೆ ಹೋಗ್ತಿರ್ಬೋದಲ್ವೇ, ಅಥವಾ ಯಾವುದೋ ಎಮರ್ಜೆನ್ಸಿ ಇರ್ಬೋದಲ್ವೇ ಅಂತ ನಾವು ಯೋಚಿಸೋದೇ ಇಲ್ಲ. ಅತ್ಯುತ್ತಮ ಉದಾಹರಣೆ. ಆ ಲೇಬಲ್ಗಳು ನಮ್ಮ ಯೋಜನೆಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸ್ಬಿಡುತ್ತೆ. ನಿಜ. ಈ ದೇಹಧಾರಿ ದೃಷ್ಟಿಯನ್ನು ಬಿಟ್ಟು ಆತ್ಮಿಕ ದೃಷ್ಟಿಗೆ ಬದಲಾಗುವುದೇ ಇದಕ್ಕೆ ಪರಿಹಾರ ಅಂತ ಮೂಲದಲ್ಲಿ ಹೇಳಲಾಗಿದೆ.
ಅಂದರೆ ಆ ವ್ಯಕ್ತಿಯ ವರ್ತನೆ ಆಚೆ ಇರುವ ಮೂಲ ಸ್ವರೂಪವನ್ನು ಅಂದರೆ ಆತ್ಮವನ್ನು ನೋಡಲು ಪ್ರಯತ್ನಿಸುವುದು. ಈ ಆತ್ಮಿಕ ದೃಷ್ಟಿ ಹೇಗೆ ಸಹಾಯ ಮಾಡುತ್ತೆ? ಎಲ್ಲರೂ ಮೂಲತಃ ಒಳ್ಳೆಯವರು ಅಂತ ಅಂದ್ಕೊಂಡ್ರೆ ಅವರು ಮಾಡುವ ತಪ್ಪುಗಳನ್ನು ನಾವು ಸಹಿಸ್ಕೊಂಡು ಹೋಗ್ಬೇಕಾಗುತ್ತದಲ್ವೇ? ಇಲ್ಲ, ಖಂಡಿತ ಇಲ್ಲ. ಆತ್ಮಿಕ ದೃಷ್ಟಿಯೆಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದು ಎಂದಲ್ಲ, ಬದಲಾಗಿ ಅವರ ವರ್ತನೆಯ ಹಿಂದಿನ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದು. ಓಕೆ. ಈ ಆತ್ಮವು ನೋವಿನಲ್ಲಿದೆ ಅಥವಾ ಭಯದಲ್ಲಿದೆ, ಅದಕ್ಕಾಗ್ನೇ ಹೀಗೆ ವರ್ತಿಸುತ್ತಿದೆ ಎಂದು ನಾವು ಅಂದ್ಕೊಂಡಾಗ ನಮ್ಮ ಪ್ರತಿಕ್ರಿಯೆ ಪ್ರತೀಕಾರದಿಂದ ಕೂಡಿರುವುದಿಲ್ಲ, ಬದಲಾಗಿ ಸಹಾನುಭೂತಿಯಿಂದ ಕೂಡಿರುತ್ತದೆ. ಆಗ ನಾವು ಆ ಸಮಸ್ಯೆಯನ್ನು ಹೆಚ್ಚು ಪ್ರಬುದ್ಧವಾಗಿ ನಿಭಾಯಿಸಬಹುದು. ಈ ಅಭ್ಯಾಸವೇ ನಮ್ಮನ್ನು ವಿಘ್ನಚೀತರನ್ನಾಗಿ ಮಾಡೋದು. ಸರಿ, ಕಥೆಗೂ ಕೊನೆಗೆ ಬರೋಣ. ಅರ್ಜುನ್ ತನ್ನ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡ, ತನ್ನ ಆಂತರಿಕ ಸ್ಥಿತಿಯನ್ನು ಶಾಂತವಾಗಿಸಿಕೊಂಡ. ಇದರಿಂದ ಅವನಿಗೆ ಸಮಾಧಾನ ಸಿಕ್ಕಿತು. ಇದು ಅರ್ಥ ಆಗುತ್ತೆ. ಹೌದು. ಆದರೆ ಕಥೆಯಲ್ಲೇ ಒಂದು ಅಚ್ಚರಿ ನಡೆಯುತ್ತೆ. ಕೆಲವು ವಾರಗಳ ನಂತರ ಆಫೀಸಲ್ಲಿ ಟೀಕಿಸಿದ್ದ ಅದೇ ಸಹೋದ್ಯೋಗಿ ಅರ್ಜುನನ ಬಳಿ ಬಂದು ಒಂದು ವಿಷಯಕ್ಕೆ ಸಲಹೆ ಕೇಳ್ತಾನೆ. ಮನೆಯಲ್ಲಿ ಕಠಿಣವಾಗಿ ವರ್ತಿಸಿದ್ದ ಕುಟುಂಬದ ಸದಸ್ಯರು ತಾವಾಗಿಯೇ ಮೃದುವಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಇದು ಹೇಗೆ ಸಾಧ್ಯವಾಯಿತು? ಇಲ್ಲಿಯೇ ಈ ಕಥೆಯ ಅತ್ಯಂತ ಆಸಕ್ತಿದಾಯಕ ಅಂಶ ಇರೋದು, ಮೌನಶಕ್ತಿಯ ಪರಿಣಾಮ. ಮೌನಶಕ್ತಿ? ಹೌದು. ಮೂಲದಲ್ಲಿ ಕಂಪನಗಳು ಅಥವಾ ವೈಬ್ರೇಷನ್ಸ್ ಅಂತ ಒಂದು ಶಬ್ದ ಬಳಸಲಾಗಿದೆ. ಇದು ಕೇಳೋಕೇನೋ ಮಿಸ್ಟಿಕಲ್ ವಿಷಯದ ಹಾಗೆ ಅನಿಸ್ಬೋದು, ಆದರೆ ಇದು ಬಹಳ ಪ್ರಾಕ್ಟಿಕಲ್. ಹೌದು. ಈ ವೈಬ್ರೇಷನ್ಸ್ ಅನ್ನೋದು ಸ್ವಲ್ಪ ಗೊಂದಲಮಯ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದನ್ನ ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತಾನೂ ಹೇಳ್ಬೋದು. ಓಕೆ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ. ನಾವು ಶಾಂತವಾಗಿದ್ದಾಗ ನಮ್ಮ ಮುಖ ಶಾಂತವಾಗಿರುತ್ತೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ರಿಲ್ಯಾಕ್ಸ್ಡ್ ಆಗಿರುತ್ತೆ, ನಮ್ಮ ಮಾತಿನ ಟೋನ್ ಸೌಮ್ಯವಾಗಿರುತ್ತೆ. ನಾವು ಸಿಟ್ಟಿನಲ್ಲಿದ್ದಾಗ ನಮ್ಮ ದೇಹ ಬಿಗಿಯಾಗುತ್ತೆ, ಧ್ವನಿ ಏರುತ್ತೆ. ಈ ಸೂಕ್ಷ್ಮ ಸಂಕೇತಗಳನ್ನ ನಮ್ಮ ಎದುರಿಗಿರೋರು ಗ್ರಹಿಸ್ತಲೇ ಇರ್ತಾರೆ. ಅಂದ್ರೆ ನಾವು ಮಾತಿನಲ್ಲಿ ಏನನ್ನೂ ಹೇಳದಿದ್ರೂ ನಮ್ಮ ಆಂತರಿಕ ಸ್ಥಿತಿಯೇ ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಖಂಡಿತವಾಗಿ. ಆ ಸಹೋದ್ಯೋಗಿ ಅರ್ಜುನನ ಸ್ಥಿರತೆ ಮತ್ತು ಶಾಂತಿಯನ್ನು ಗಮನಿಸಿರಬಹುದು. ನಾನಿಷ್ಟು ಬೈದ್ರೂ ಇವನು ಕೂಲಾಗಿದ್ದಾನಲ್ಲ, ಇವನಲ್ಲಿ ಏನೋ ವಿಶೇಷ ಇದೆ ಅಂತ ಅವನಿಗೆ ಅನ್ಸಿರಬಹುದು. ಹೌದು, ಸಾಧ್ಯ ಇದೆ. ಆ ಶಾಂತಿಯೇ ಅವನಿಗೆ ಅರ್ಜುನನ ಮೇಲೆ ಒಂದು ಗೌರವ ಬರುವಂತೆ ಮಾಡಿ ಅವನ ಬಳಿ ಸಹಾಯ ಕೇಳಲು ಪ್ರೇರೇಪಿಸಿರಬಹುದು. ಮನೆಯಲ್ಲೂ ಅಷ್ಟೇ. ಅರ್ಜುನನ ನಿರಂತರವಾದ ದಯೆ ಮತ್ತು ಶಾಂತಿಯುತ ಪ್ರತಿಕ್ರಿಯೆ ಆ ಕುಟುಂಬ ಸದಸ್ಯರ ಮನಸ್ಸನ್ನು ನಿಧಾನವಾಗಿ ಕರಗಿಸಿರಬಹುದು. ಇದನ್ನು ಮಾತಿನಲ್ಲಿ ಹೇಳದಿದ್ರೂ ಆತ್ಮಗಳು ಪರಸ್ಪರ ಧನ್ಯವಾದವನ್ನು ಸಲ್ಲಿಸುತ್ತವೆ ಅಂತ ಮೂಲದಲ್ಲಿ ಹೇಳಲಾಗಿದೆ. ಅಂದ್ರೆ ಒಬ್ಬರ ಶಾಂತಿಯುತ ಉಪಸ್ಥಿತಿಯು ಇನ್ನೊಬ್ಬರ ಅಶಾಂತಿಯನ್ನು ಕಡಿಮೆ ಮಾಡಿದಾಗ ಅಲ್ಲಿ ಒಂದು ಅವ್ಯಕ್ತ ಕೃತಜ್ಞತೆಯ ಭಾವನೆ ತಾನಾಗಿಯೇ ಮೂಡುತ್ತೆ. ಹಾಗಾದ್ರೆ ಈ ಸಂಪೂರ್ಣ ಚರ್ಚೆಯ ಸಾರಾಂಶ ಇಷ್ಟೇನಾ? ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲಿನ ಸಂದರ್ಭದಲ್ಲೂ ತಕ್ಷಣ ರಿಯಾಕ್ಟ್ ಮಾಡೋ ಮುಂಚೆ 1 ಸೆಕೆಂಡ್ ಗ್ಯಾಪ್ ತೆಗೆದುಕೊಳ್ಳೋದು. ಹೌದು. ಆ ಗ್ಯಾಪ್ನಲ್ಲಿ ನಮ್ಮ ದೃಷ್ಟಿಕೋನವನ್ನು ದೇಹದ ಮಟ್ಟದಿಂದ ಆತ್ಮದ ಮಟ್ಟಕ್ಕೆ ಏರಿಸುವುದು. ಈ ಒಂದು ಸಣ್ಣ ಅಭ್ಯಾಸ ವಿಘ್ನಗಳನ್ನು ನಿವಾರಿಸಿ, ಸಂಬಂಧಗಳನ್ನು ಸುಧಾರಿಸಿ, ನಮ್ಮನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಹೌದು. ಮತ್ತು ಈ ಪರಿವರ್ತನೆ ಎನ್ನುವುದು ಕೇವಲ ಒಂದು ಬಾರಿಯ ಘಟನೆಯಲ್ಲ, ಅದೊಂದು ನಿರಂತರ ಅಭ್ಯಾಸ. ಪ್ರತಿ ಸಣ್ಣ ಸಣ್ಣ ಸನ್ನಿವೇಶದಲ್ಲೂ ಈ ಒಂದು ಸೆಕೆಂಡಿನ ತಂತ್ರವನ್ನು ಬಳಸುವುದು ನಮ್ಮನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತೆ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಮನನ ಮಾಡಿಕೊಳ್ಳಲು ಏನಾದರೂ ಒಂದು ಅಂತಿಮ ಚಿಂತನೆಯಿದೆಯಾ? ಖಂಡಿತ. ಮೂಲದಿಂದ ಬಂದ ಒಂದು ಆಳವಾದ ಚಿಂತನೆಯನ್ನು ಸ್ವಲ್ಪ ಬದಲಾಯಿಸಿ ಹೀಗೆ ಹೇಳಬಹುದು. ಪರಿವರ್ತನೆಯೆಂದರೆ ಜೀವನವನ್ನು ಅಥವಾ ಇತರರನ್ನು ನಿಯಂತ್ರಿಸುವುದಲ್ಲ. ಪರಿವರ್ತನೆಯೆಂದರೆ ಸ್ವಯಂ ಮೇಲೆ ಆಧಿಪತ್ಯವನ್ನು ಸಾಧಿಸುವುದು. ವಾವ್! ನಾವು ಹೊರಗಿನ ಪರಿಸ್ಥಿತಿಗಳನ್ನು ಅಥವಾ ಇತರರು ಹೇಗೆ ವರ್ತಿಸಬೇಕು ಎಂಬುದನ್ನು 100% ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಪ್ರತಿಕ್ರಿಯೆ, ನಮ್ಮ ದೃಷ್ಟಿಕೋನ ಮತ್ತು ನಮ್ಮ ಆಂತರಿಕ ಸ್ಥಿತಿಯನ್ನು ನಿಯಂತ್ರಿಸಲು ಖಂಡಿತ ಸಾಧ್ಯ. ಅದೇ ನಿಜವಾದ ಶಕ್ತಿ ಮತ್ತು ನಿಜವಾದ ವಿಜಯ.